ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪರೇಷನ್ಗಾಗಿ ಕರೆಂಟ್ ಅಫೇರ್ಸ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ಪೇಪರ್ 1 ಸಲುವಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ 2000+ MCQ ಸೆಟ್ PDF ಅನ್ನು ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನು ನೀಡ್ತಾ ಇದ್ದೀವಿ, ಮತ್ತೆ ಇದರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಅನ್ನು ಕೂಡ ನೀಡ್ತಾ ಇದ್ದೀವಿ. ಇದು ಕೇವಲ ನಿಮಗೆ 699 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇದಕ್ಕಾಗಿ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಜಾಯ್ನ್ ಆಗ್ಬೋದು. ಸೊ ಇಮಿಡಿಯೇಟ್ ಆಗಿ ನಿಮಗೆ ಎಲ್ಲ ಮೆಟೀರಿಯಲ್ನ ಕಳಿಸ್ಕೊಡ್ತಾ ಇದ್ದೀವಿ. ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ನೀವು KSET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ನಮ್ಮ ಹೋಲ್ ಕೋರ್ಸ್ ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. So the first question is, which union ministry launched Creo for Good modules? Ministry of MSME, Ministry of Education, Ministry of Electronics and IT, Ministry of External Affairs. ಯಾವ ಕೇಂದ್ರ ಸಚಿವಾಲಯವು ಕ್ರಿಯೋ 4 ಉತ್ತಮ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಿತು? ಆಪ್ಷನ್ ಎ MSME ಸಚಿವಾಲಯ, ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ, ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. Yes, here the right answer is option B, Ministry of Education, Shikshana Sachivalaya. So the Union Minister for Education, Dharmendra Pradhan, introduced Creo for Good, a new set of online life skills learning modules, and the main aim is promotion of gender equality among girls and boys. Question number 2, what is the rank of India in Global Hunger Index 2023? ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2023 ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಆಪ್ಷನ್ ಎ 101, ಆಪ್ಷನ್ ಬಿ 111, ಆಪ್ಷನ್ ಸಿ 121, ಆಪ್ಷನ್ ಡಿ 131. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 111. So the global hunger index 2023, India ranked 111 out of 125 countries. Question number 3, which state or union territory is the host of 16th Agricultural Science Congress in 2023? 2023ರಲ್ಲಿ 16ನೇ ಕೃಷಿ ವಿಜ್ಞಾನ ಕಾಂಗ್ರೆಸ್ನ ಅತಿಥೇಯ ರಾಜ್ಯ ಯಾವುದು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೇರಳ. ಯೂನಿಯನ್ ಮಿನಿಸ್ಟರ್ ಫಾರ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೇರಿಂಗ್ ಪರ್ಷೋತ್ತಮ್ ರೂಪಾಲಾ inaugurated the 16th Agricultural Science Congress at Kochi in Kerala. Question number 4, which state launched ಗೃಹಲಕ್ಷ್ಮಿ ಸ್ಕೀಮ್? ಯಾವ ರಾಜ್ಯವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿತ್ತು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಒಡಿಶಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕರ್ನಾಟಕ. Karnataka government launched Graha Lakshmi scheme, which aims to provide assistance of 2,000 rupees every month to women head of family. Question number 5, International Literacy Day is observed on which day? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಆಪ್ಷನ್ ಎ ಜುಲೈ 8, ಆಪ್ಷನ್ ಬಿ ಆಗಸ್ಟ್ 8, ಆಪ್ಷನ್ ಸಿ ಸೆಪ್ಟೆಂಬರ್ 8, ಆಪ್ಷನ್ ಡಿ ಅಕ್ಟೋಬರ್ 8. The correct answer for this question is option C, September 8. The government of India has decided to organize a literacy week from 1st September to 8th September 2023. And UNESCO will celebrate International Literacy Day on 8th September. Under the theme Promoting Literacy for a World in Transition, Building the Foundation for Sustainable and Peaceful Societies. Question number 6, when is the National Forest Martyrs Day observed? ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಆಪ್ಷನ್ ಎ ಸೆಪ್ಟೆಂಬರ್ 9, ಆಪ್ಷನ್ ಬಿ ಸೆಪ್ಟೆಂಬರ್ 11, ಆಪ್ಷನ್ ಸಿ ಸೆಪ್ಟೆಂಬರ್ 12, ಆಪ್ಷನ್ ಡಿ ಸೆಪ್ಟೆಂಬರ್ 14. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಪ್ಟೆಂಬರ್ 11. So in India, National Forest Martyrs Day is observed every year September 11. Question number 7, Weather Information Network Data Systems, WINS, is associated with which union ministry? Option A, Ministry of Agriculture and Farmers Welfare, option B, Ministry of Cooperation, option C, Ministry of Rural Development, option D, Ministry of Environment, Forest and Climate Change. ಹವಾಮಾನ ಮಾಹಿತಿ ನೆಟ್ವರ್ಕ್ ಡೇಟಾ ಸಿಸ್ಟಮ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಆಪ್ಷನ್ ಬಿ ಸಹಕಾರ ಸಚಿವಾಲಯ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ಸ್ ವೆಲ್ಫೇರ್ ಲಾಂಚ್ಡ್ 3 initiatives. One is KCC, KRP, Kisan Rin Portal. Another one is KCC Gar Gar Abhiyan,
and one more is Weather Information Network Data System. Question number 8. Which city hosted the Sustainable Development Goals Summit in 2023? ಯಾವ ನಗರವು ಸೆಪ್ಟೆಂಬರ್ 2023ರಲ್ಲಿ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಶೃಂಗಸಭೆಯನ್ನು ಆಯೋಜಿಸಿತ್ತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ನೈರೋಬಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನ್ಯೂಯಾರ್ಕ್. Leaders from around the world gather at UN hosted high level sustainable development goals summit in New York. Question number 9. Which city is the host of the G20 Environment and Climate Sustainability Ministerial Meeting? ಯಾವ ನಗರವು G20 ಪರಿಸರ ಮತ್ತು ಹವಾಮಾನ ಸುಸ್ಥಿರತೆ ಸಚಿವರ ಸಭೆಯನ್ನು ಆಯೋಜಿಸುತ್ತದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗಾಂಧಿನಗರ್, ಆಪ್ಷನ್ ಡಿ ಶ್ರೀನಗರ್. The correct answer for this question is option A Chennai. G20 Environment and Climate Sustainability Ministerial Meeting concluded recently in Chennai. Question number 10. Study in India, it is a flagship program under the aegis of which union ministry? ಭಾರತದಲ್ಲಿ ಅಧ್ಯಯನವು ಯಾವ ಕೇಂದ್ರ ಸಚಿವಾಲಯದ ಆಶ್ರಯದಲ್ಲಿ ಪ್ರಮುಖ ಕಾರ್ಯಕ್ರಮವಾಗಿದೆ? Ministry of Education, Ministry of External Affairs, Ministry of Home Affairs, Ministry of Finance. The right answer is option A Ministry of Education, Shikshana Sachivalaya. Study in India, it is a flagship program under the aegis of Ministry of Education. The aim of this flagship program is to increase the number of international students in India. Question number 11. India has partnered with which country for MITI National Science Foundation research collaboration? MITI National Science Foundation ಸಂಶೋಧನಾ ಸಂಯೋಗಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ UK, ಆಪ್ಷನ್ ಸಿ USA, ಆಪ್ಷನ್ ಡಿ ಸೌತ್ ಕೊರಿಯಾ. The correct answer for this question is option C USA. Yes, the US National Science Foundation NSF and the Ministry of Electronics and Information Technology of the Government of India have signed an implementation agreement on research cooperation. Question number 12. Which state has decided to set up a committee to formulate education policy for the state in place of national education policy? ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಜಾರ್ಖಂಡ್. The right answer is option C Karnataka. Question number 13. On which date International Day for Biodiversity is observed? ಜೀವ ವೈವಿಧ್ಯಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಿಂದ ಆಚರಿಸಲಾಗುತ್ತೆ? The right answer is option C May 22. The United Nations has proclaimed May 22 the International Day for Biological Diversity. The main aim is increasing understanding and awareness of the biodiversity issues. Question number 14. Which among the following country is considered to have the world's first sustainable biofuels economy? ಕೆಳಗಿನ ಯಾವ ದೇಶವು ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಸೌತ್ ಆಫ್ರಿಕಾ. The right answer is option B Brazil. Question number 15. Under the Motor Vehicles Act, the noise range of horns has been fixed at? ಮೋಟಾರು ವಾಹನಗಳ ಕಾಯ್ದೆ ಅಡಿಯಲ್ಲಿ ಹಾರ್ನ್ಗಳ ಶಬ್ದ ಶ್ರೇಣಿಯನ್ನು ಇಲ್ಲಿ ನಿಗದಿಸಲಾಗಿದೆ. ಆಪ್ಷನ್ ಎ 93 to 112 ಡೆಸಿಬಲ್, ಆಪ್ಷನ್ ಬಿ 56 to 77 dB, ಆಪ್ಷನ್ ಸಿ 51 to 75, ಆಪ್ಷನ್ ಡಿ 97 to 118 dB. The right answer is option A 93 to 112 decibels. Under the Central Motor Vehicles Rules 1989, the noise range for horns has been fixed between 93 to 112 decibels. Question number 16. Which IIT institute will start Vastu Shastra classes for architecture students? ಯಾವ IIT ಸಂಸ್ಥೆಯು ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ವಾಸ್ತುಶಾಸ್ತ್ರ ತರಗತಿಗಳನ್ನು ಆರಂಭಿಸಿದೆ? IIT ಖರಗ್ಪುರ್, IIT ಬಾಂಬೆ, IIT ಮದ್ರಾಸ್, IIT ಇಂದೋರ್. The right answer is option A IIT ಖರಗ್ಪುರ್. So Indian Institute of Technology Kharagpur has started a center that offers undergraduate and postgraduate courses in Vastu. Question number 17. What does MUSK stand for in the context of secondary and higher education cess?
ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ನ ಸಂದರ್ಭದಲ್ಲಿ MUSಗೆ ಏನನ್ನ ಸೂಚಿಸುತ್ತದೆ? ಆಪ್ಷನ್ ಎ ಮಾಧ್ಯಮಿಕ್ ಆ್ಯಂಡ್ ಉತ್ತರ ಶಿಕ್ಷಾ ಕೋಶ್, ಆಪ್ಷನ್ ಬಿ ಮಾಧ್ಯಮಿಕ್ ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್, ಆಪ್ಷನ್ ಸಿ ಮಾಧ್ಯಮಿಕ್ ಆ್ಯಂಡ್ ಉನ್ನತಿ ಶಿಕ್ಷಾ ಕೋಶ್, ಆಪ್ಷನ್ ಡಿ ಮಧ್ಯम ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಮಾಧ್ಯಮಿಕ್ ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್. So Madhyamik and Uchchara Shiksha Kosh, it is a significant initiative by the Indian government launched in 2017. Question number 18. What is the web portal address for supply of NCERT textbook launched in August 9, 2017? ಆಗಸ್ಟ್ 9, 2017ರಲ್ಲಿ ಪ್ರಾರಂಭಿಸಲಾದ NCERT ಪಠ್ಯಪುಸ್ತಕಗಳ ಪೂರೈಕೆಗಾಗಿ ವೆಬ್ ಪೋರ್ಟಲ್ನ ವಿಳಾಸ ಯಾವುದು? The right answer is option A, www.ncrtbooks.ncrt.gov.in. Question number 19. The foundation stone for Organic Agriculture University has been laid in which northeastern state? ಸಾವಯವ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯಾವ ಈಶಾನ್ಯ ರಾಜ್ಯದಲ್ಲಿ ಅಡಿಪಾಯ ಹಾಕಲಾಗಿದೆ? ಮೇಘಾಲಯ, ಸಿಕ್ಕಿಂ, ಅಸ್ಸಾಂ, ಮಣಿಪುರ್. The correct answer is option B, Sikkim. So the foundation stone for the Sikkim Organic Agriculture University was laid recently by Chief Minister Prem Singh Tamang. Question number 20. Which among the following is a bird sanctuary? ಕೆಳಗಿನಲ್ಲಿ ಯಾವುದು ಪಕ್ಷಿಧಾಮವಾಗಿದೆ? ಕನ್ನಾ ನ್ಯಾಷನಲ್ ಪಾರ್ಕ್, ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್. This question is for you. You have to comment the correct answer in the comment section. So now let us move to the questions. Here the first question is, what is the theme of All India Annual State Ministers Conference on Water? So ನೀರಿನ ಕುರಿತು ಅಖಿಲ ಭಾರತ ವಾರ್ಷಿಕ ರಾಜ್ಯ ಮಂತ್ರಿಗಳ ಸಮ್ಮೇಳನದ ವಿಷಯ ಯಾವುದು? Is the theme of All India Annual State Ministers Conference. Option A, Bharat Amrit Kal. Option B, Water Vision at 2047. Option C, Amrit Pani at 2047. Option D, Sustainable Water. Yes, here the right answer for this question is option B, Water Vision at 2047. Yes, the Prime Minister Narendra Modi addressed the first All India Annual State Minister Conference on Water. The theme was Water Vision at 2047. The main objective is to bring together key policy makers for discussions on ways to harness water resources for sustainable development. Question number 2. Dada Saheb Phalke Lifetime Achievement Award was recently conferred to which actor? ದಾದಾ ಸಾಹೇಬ್ ಪಾಲ್ಕೆ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ನಟನಿಗೆ ನೀಡಲಾಯಿತು? ಆಪ್ಷನ್ ಎ ವಾಹಿದ್ ರೆಹಮಾನ್, ಆಪ್ಷನ್ ಬಿ ಮಧುಬಾಲಾ, ಆಪ್ಷನ್ ಸಿ ಶ್ರೀದೇವಿ, ಆಪ್ಷನ್ ಡಿ ಶಬಾನಾ ಅಜ್ಮಿ. Yes, here the right answer is option A, Wahid Rahman. So veteran Bollywood actress Wahid Rahman has been conferred with Dada Saheb Phalke Award for his outstanding contribution to the growth and development of Indian cinema for the year 2021. Question number 3. Which institution organizes South Knowledge Sharing Series? ಯಾವ ಸಂಸ್ಥೆಯು ದಕ್ಷಿಣ ಜ್ಞಾನ ಹಂಚಿಕೆ ಸರಣಿಯನ್ನು ಆಯೋಜಿಸುತ್ತದೆ? ಆಪ್ಷನ್ ಎ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಬಿ WEF, ಆಪ್ಷನ್ ಸಿ IMF, ಆಪ್ಷನ್ ಡಿ ನೀತಿ ಆಯೋಗ್. Yes, the right answer for this question is option A, World Bank is the correct answer. Yes, South Knowledge Sharing Series, it is a virtual conference organized by the World Bank. Its theme is Digital Public Infrastructure, the India Story. Question number 4. Which institution released a report titled India Aging Report 2023? ಯಾವ ಸಂಸ್ಥೆಯು ಇಂಡಿಯಾ ಏಜಿಂಗ್ ರಿಪೋರ್ಟ್ 2023 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ನೀತಿ ಆಯೋಗ್, ಆಪ್ಷನ್ ಬಿ NSO, ಆಪ್ಷನ್ ಸಿ UNFPA, ಆಪ್ಷನ್ ಡಿ ವರ್ಲ್ಡ್ ಬ್ಯಾಂಕ್. Yes, here the right answer is option C, UNFPA. Yes, the India Aging Report 2023 was released recently by International Institute for Population Science and United Nations Population Fund. It revealed that India's elderly population could constitute over 20% of the country's total population by the year 2050. Question number 5. Which institution released the report titled Methane Emissions in Livestock and Rice System? ಯಾವ ಸಂಸ್ಥೆಯು ಜಾನುವಾರು ಮತ್ತು ಅಕ್ಕಿ ವ್ಯವಸ್ಥೆಗಳಲ್ಲಿ ಮೀಥೇನ್ ಹೊರಸೂಸುವಿಕೆ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ? ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ FAO,
Option C UNEP. Option D UNFCCC. The right answer is option B FAO. The methane emissions in livestock and rice system, sources, quantification, mitigation and metrics. This report was released by FAO. Question number 6. KN Shantakumar has been appointed as the chairperson of which institution? KN Shantakumar ಅವರು ಯಾವ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ಆಪ್ಷನ್ ಬಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಆಪ್ಷನ್ ಸಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಆಪ್ಷನ್ ಡಿ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. The right answer is option A Press Trust of India. KN Shantakumar of the printers, he is from Mysore. He was elected chairman of the Press Trust of India. Question number 7. Multi-agency center is associated with Union Ministry. Multi-agency center ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. The right answer is option B Ministry of Home Affairs. Yes, Ministry of Home Affairs recently convened a gathering of the Multi-Agency Center, a collaborative counter-terrorism network. Question number 8. Which country released a discussion paper titled Ripple Effect Water Scarcity? Yes, Ripple Effect Water Scarcity ಎಂಬ ಶೀರ್ಷಿಕೆಯ ಚರ್ಚಾ ಪ್ರಬಂಧ ಯಾವ ದೇಶ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ UAE, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಶ್ರೀಲಂಕಾ. Yes, the right answer for this question is option B UAE. A detailed discussion paper titled Ripple Effect Water Scarcity, the hidden threat to global security and prosperity. It was released recently by UAE government. Question number 9. Rupar nuclear power plant is in which country? Yes, ಈ ಒಂದು ರೂಪರ್ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಇಂಡಿಯಾ, ನೇಪಾಳ್, ಬಾಂಗ್ಲಾದೇಶ್, ಶ್ರೀಲಂಕಾ. The right answer is option C Bangladesh. Yes, Russian nuclear fuel was recently delivered to Bangladesh's Rupar nuclear power plant. Question number 10. Which state or union territory inaugurated India's first artificial intelligence school? ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಶಾಲೆಯನ್ನು ಉದ್ಘಾಟಿಸಿದೆ? ಆಪ್ಷನ್ ಎ ತೆಲಂಗಾಣ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಪಂಜಾಬ್. The right answer is option B Kerala. Yes, President Ramnath Kovind inaugurated India's first artificial intelligence school called Shantigiri Vidya Bhavan in Kerala's capital city Thiruvananthapuram, and it is a collaboration between iLearning Engines USA and Vedic eSchool. Question number 11. The Asian Development Bank is set to construct 25 megawatt solar power plant in which state? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವ ರಾಜ್ಯದಲ್ಲಿ 25 ಮೆಗಾವ್ಯಾಟ್ ಸೌರ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು ಸಿದ್ಧವಾಗಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ರಾಜಸ್ಥಾನ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ವೆಸ್ಟ್ ಬೆಂಗಾಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ತಮಿಳುನಾಡು. The Asian Development Bank and Fourth Partner Energy Private Limited signed a long-term loan up to 1.2 billion Indian rupees to construct and operate a 25 megawatt solar photovoltaic based power plant in the state of Tamil Nadu. Question number 12. Air Quality and Climate Bulletin is released by which organization? ವಾಯು ಗುಣಮಟ್ಟ ಮತ್ತು ಹವಾಮಾನ ಬುಲೆಟಿನ್ ಅನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ ಎ WMO, ಆಪ್ಷನ್ ಬಿ IMF, ಆಪ್ಷನ್ ಸಿ UNFCC, ಆಪ್ಷನ್ ಡಿ IMO. The right answer is option A WMO. Air Quality and Climate Bulletin. It is a report by the World Meteorological Organization. It highlights the link between climate change, heat waves, wildlife, and rising air population, including ozone. Question number 13. Khadi and Village Industries Commission functions under which union ministry? ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ MSME, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ MSME. Question number 14. Indian Council for Medical Research approves to conduct a test to detect which infection?
ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಯಾವ ಸೋಂಕನ್ನು ಪತ್ತೆ ಹಚ್ಚಲು ಟ್ರೂನಾಟ್ ಪರೀಕ್ಷೆಯನ್ನು ನಡೆಸಲು ಅನುಮೋದಿಸಿದೆ? ಎಸ್, ಡೆಂಗ್ಯೂ, ನಿಪಾ, ಮಲೇರಿಯಾ, ಟ್ಯೂಬರ್ಕೋಸಿಸ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಿಪಾ. Yes, Indian Council for Medical Research (ICMR) has granted the state permission to conduct TrueNot test in certain hospitals to support Kerala's effort to combat Nipah virus outbreak. Question number 15. Which city hosted the Sustainable Development Goals Summit in September 2023? ಯಾವ ನಗರವು ಸೆಪ್ಟೆಂಬರ್ 2023ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆಯನ್ನು ಆಯೋಜಿಸಿತು? Option A, New Delhi. Option B, New York. Option C, Paris. Option D, Nairobi. The right answer is option A, New Delhi. Question number 16. Which institution is associated with National Broadcasting Policy? ಯಾವ ಸಂಸ್ಥೆಯು ರಾಷ್ಟ್ರೀಯ ಪ್ರಸಾರ ನೀತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ? ನೀತಿ ಆಯೋಗ್, ನ್ಯಾಸ್ಕಾಮ್, ಟ್ರೈ, ಪ್ರಸಾರ್ ಭಾರತಿ. The right answer is option C, TRAI. It stands for Telecom Regulatory Authority of India. Question number 17. Which city is the host of at UN's Climate Ambition Summit in 2023? 2023ರಲ್ಲಿ UN ಹವಾಮಾನ ಮಹತ್ವಾಕಾಂಕ್ಷೆ ಶೃಂಗಸಭೆಯಲ್ಲಿ ಯಾವ ನಗರ ಆತಿಥೇಯವಾಗಿದೆ? ನ್ಯೂ ಡೆಲ್ಲಿ, ನ್ಯೂಯಾರ್ಕ್, ಚೆನ್ನೈ, ಕ್ಯಾನ್ಬೆರಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ನ್ಯೂಯಾರ್ಕ್. Yes, the Climate Ambition Summit in New York as part of the United Nations General Assembly. Question number 18. Which state has announced the establishment of mangrove cell? ಯಾವ ರಾಜ್ಯವು ಮ್ಯಾಂಗ್ರೋವ್ ಸೆಲ್ ಸ್ಥಾಪನೆಯನ್ನು ಘೋಷಿಸಿದೆ? ಆಪ್ಷನ್ ಎ, ಕೇರಳ. ಆಪ್ಷನ್ ಬಿ, ತಮಿಳುನಾಡು. ಆಪ್ಷನ್ ಸಿ, ವೆಸ್ಟ್ ಬೆಂಗಾಲ್. ಆಪ್ಷನ್ ಡಿ, ಅಸ್ಸಾಂ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ವೆಸ್ಟ್ ಬೆಂಗಾಲ್. West Bengal, which is home to about 40% of mangrove forest in India, announced the setting up of mangrove cell in the state on the occasion of the International Day for Conservation of the Mangrove Ecosystem. Question number 19. When is the World Meteorological Day observed? ವಿಶ್ವ ಹವಾಮಾನ ದಿನವನ್ನು ಯಾವಾಗ ಆಚರಿಸ್ತೀವಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, March 23. World Meteorological Day, it is observed on March 23. It marks the day when the convention establishing the World Meteorological Organization came into force in 1950. The theme of World Meteorological Day 2023 is the future of weather, climate and water across generations. Question number 20. Which institution released the World Investment Report 2023? ಯಾವ ಸಂಸ್ಥೆಯು ವಿಶ್ವ ಹೂಡಿಕೆ ವರದಿ 2023 ಬಿಡುಗಡೆ ಮಾಡಿದೆ? The right answer is option A, UNCTAD. Yes, according to the World Investment Report 2023 by the United Nations Conference on Trade and Development, the total amount of foreign direct investment in developing Asian countries stayed at $662 billion in 2022. So now let us move to the questions. Here the first question is, which union ministry conducted ಮದರ್ ಟಂಗ್ ಸರ್ವೆ ಆಫ್ ಇಂಡಿಯಾ? ಯಾವ ಕೇಂದ್ರ ಸಚಿವಾಲಯವು ಭಾರತೀಯ ಮಾತೃಭಾಷಾ ಸಮೀಕ್ಷೆಯನ್ನು ನಡೆಸಿತು? ಸೊ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಕಲ್ಚರ್. ಆಪ್ಷನ್ ಡಿ, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಎಸ್, ದ ಮದರ್ ಟಂಗ್ ಸರ್ವೆ ಆಫ್ ಇಂಡಿಯಾ, ಇಟ್ ವಾಸ್ ಕಂಡಕ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಈ ಒಂದು ಭಾರತೀಯ ಮಾತೃಭಾಷಾ ಸಮೀಕ್ಷೆಯನ್ನು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನಡೆಸಲಾಯಿತು. So the Ministry of Home Affairs, which is known as the MHA, has completed the Mother Tongue Survey of India with paid videography of 576 languages. Then MHA Mother Tongue Survey of 576 languages, a website archive at the National Informatics Center, which stands for NIC. NIC means National Informatics Center. So as per analysis of 2011 linguistic census data, in 2018, over 19,500 languages are spoken in India as mother tongue. So question number 2. India recently held Week of the Young Researchers 2022 program with which country? ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಯುವ ಸಂಶೋಧಕರ ವಾರ 2022 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು? ಆಪ್ಷನ್ ಎ, USA. ಆಪ್ಷನ್ ಬಿ, ಜರ್ಮನಿ. Option C, France. Option D, UK. Yes, here the right answer for this question is option B, Germany. So the Indo-German Week of the Young Researchers 2022 was jointly organized by the Science and Engineering Research Board, that is SERB,
India, and German Research Foundation. So 30 promising young researchers from India and Germany discussed and interacted closely on the contemporary matters in chemical science. This also you must remember, this Indo-German week, this was related to research in chemical science. Question number 3, which union ministry launched the digital payments utsav? ಯಾವ ಕೇಂದ್ರ ಸಚಿವಾಲಯವು ಡಿಜಿಟಲ್ ಪಾವತಿ ಉತ್ಸವವನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. Yes, here the right answer for this question is option B, Ministry of Electronics and Information Technology. So Ashwini Vaishnav, Ministry of Electronics and Information Technology, launched a comprehensive campaign plan called Digital Payments Utsav in New Delhi. And this has been planned this year to promote digital payments across the country and to celebrate Azadi Ka Amrit Mahotsav and G20 presidency. Question number 4, which state recently approved competitive examination ordinance to prevent unfair means in recruitment? ನೇಮಕಾತಿಯಲ್ಲಿ ಅನ್ಯಾಯದ ವಿಧಾನಗಳನ್ನು ತಡೆಗಟ್ಟಲು ಯಾವ ರಾಜ್ಯವು ಇತ್ತೀಚೆಗೆ ಸ್ಪರ್ಧಾತ್ಮಕ ಪರೀಕ್ಷಾ ಸುಗ್ರೀವಾಜ್ಞೆಯನ್ನು ಅನುಮೋದಿಸಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ತೆಲಂಗಾಣ. Yes, the right answer for this question is option C, Uttarakhand. So the Uttarakhand Competitive Examination Ordinance 2023, it was approved by the state government recently. The objective of this ordinance is to prevent offences that adversely affect the process of competitive examinations. Question number 5, Dogri language is prevalently spoken in which state? ಡೋಗ್ರಿ ಭಾಷೆನ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಪ್ರಚಲಿತವಾಗಿ ಮಾತನಾಡ್ತಾ ಇದ್ದಾರೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಅಸ್ಸಾಂ, ಆಪ್ಷನ್ ಸಿ ಜಮ್ಮು ಆ್ಯಂಡ್ ಕಾಶ್ಮೀರ್, ಆಪ್ಷನ್ ಡಿ ತೆಲಂಗಾಣ. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಎಸ್, ಡೋಗ್ರಿ ಇಟ್ ಈಸ್ an Indo-Aryan language. It is spoken in Jammu region and Jammu region of Jammu Kashmir. Question number 6, which organization has asked schools to consider Indian languages as teaching medium? ಯಾವ ಸಂಸ್ಥೆಯು ಭಾರತೀಯ ಭಾಷೆಗಳನ್ನು ಬೋಧನಾ ಮಾಧ್ಯಮವೆಂದು ಪರಿಗಣಿಸಲು ಶಾಲೆಗಳನ್ನು ಕೇಳಿದೆ? ಆಪ್ಷನ್ ಎ UGC, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ CBSE, ಆಪ್ಷನ್ ಡಿ NCERT. The right answer is option C, CBSE. Central Board of Secondary Education asked its affiliated schools to consider providing the option of Indian languages mentioned in Schedule 8 of the Constitution as a medium of instruction. Question number 7, the foundation stone for Organic Agriculture University has been laid in which northern eastern state? ಸಾವಯವ ಕೃಷಿ ವಿಶ್ವವಿದ್ಯಾಲಯಕ್ಕೆ ಅಡಿಪಾಯವನ್ನು ಯಾವ ಈಶಾನ್ಯ ರಾಜ್ಯದಲ್ಲಿ ಹಾಕಲಾಗಿದೆ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮಣಿಪುರ್. The right answer is option B, Sikkim. The foundation stone for the Sikkim Organic Agriculture University was laid recently by Chief Minister Prem Singh Tamang. It is said to be the center for excellence for education on topics related to organic farming. Question number 8, which state has decided to set up a committee to formulate education policy for the state in place of national education policy? ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಜಾರ್ಖಂಡ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕರ್ನಾಟಕ. The Karnataka government decided to set up a committee to formulate education policy for the state. The state will scrap the national education policy and continue the old education system for now. Question number 9, what does the language diversity index measure? ಭಾಷಾ ವೈವಿಧ್ಯ ಸೂಚ್ಯಂಕ ಏನನ್ನು ಅಳಿತಾ ಇದೆ? ಆಪ್ಷನ್ ಎ the total number of languages spoken in a country, ಆಪ್ಷನ್ ಬಿ the decline in the number of mother tongue speakers worldwide,
Option C, the probability that two people chosen at random have the same mother tongue. Option D, the linguistic diversity of a country's population. Yes, here the right answer is option C. The probability that two people chosen at random have the same mother tongue. The Language Diversity Index LDI measures the probability that two people selected from a population at random will have different mother tongues, indicating the linguistic diversity of country's population. It ranges from 0 to 1. 0 means everyone has the same mother tongue. 1 means no two people have the same mother tongue. Question number 10. Which state has decided to set up a committee to formulate education policy for the state in place of national education policy? ರಾಷ್ಟ್ರೀಯ ಶಿಕ್ಷಣ ನೀತಿ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? Yes, the right answer is option C, Karnataka. Question number 11. Which institution is set to introduce new college degree titles including a Bachelor of Science, degree in Arts, Humanities, Management and Commerce? ಕಲೆ, ಮಾನವಿಕತೆ, ನಿರ್ವಹಣೆ ಮತ್ತು ವಾಣಿಜ್ಯದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಸೇರಿದಂತೆ ಹೊಸ ಕಾಲೇಜು ಪದವಿ ಶೀರ್ಷಿಕೆಗಳನ್ನು ಪರಿಚಯಿಸಲು ಯಾವ ಸಂಸ್ಥೆ ಸಿದ್ಧವಾಗಿದೆ? ಆಪ್ಷನ್ ಎ AICTE, ಆಪ್ಷನ್ ಬಿ UGC, ಆಪ್ಷನ್ ಸಿ NASSCOM, ಆಪ್ಷನ್ ಡಿ ನೀತಿ ಆಯೋಗ್. The right answer is option B, UGC, University Grant Commission. So section 22 of the UGC Act empowers the University Grant Commission to notify degree nomenclature. In line with the NEP 2020, the UGC is preparing to introduce a fresh selection of college degree titles which will include Bachelor of Science degree in areas like Arts, Humanities, Management and Commerce. Question number 12. Which is the governing body of the Department of Atomic Energy in India? ಭಾರತದಲ್ಲಿ ಅಣುಶಕ್ತಿ ಇಲಾಖೆಯ ಆಡಳಿತ ಮಂಡಳಿ ಯಾವುದು? ಆಪ್ಷನ್ ಎ ಅಟಾಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ಆಪ್ಷನ್ ಡಿ DRDO. The correct answer is option A, Atomic Energy Commission of India. Question number 13. The name of the plan to increase enrollment in the higher education institution is? ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಹೆಸರು? ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದ ಅಬವ್. The right answer is option A, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್, RUSA. Question number 14. All India Vedic Science Conference was inaugurated in which state? ಅಖಿಲ ಭಾರತ ವೇದ ವಿಜ್ಞಾನ ಸಮ್ಮೇಳನವನ್ನು ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿನಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಅಸ್ಸಾಂ. The right answer is option B, New Delhi. The All India Vedic Science Conference, it was inaugurated recently by Lok Sabha Speaker Om Birla. The event held in New Delhi. Question number 15. Which union ministry implements the National Plan for Conservation of Aquatic Ecosystem? ಯಾವ ಕೇಂದ್ರ ಸಚಿವಾಲಯವು ನ್ಯಾಷನಲ್ ಪ್ಲಾನ್ ಫಾರ್ ಕನ್ಸರ್ವೇಷನ್ ಆಫ್ ಅಕ್ವೆಟಿಕ್ ಇಕೋಸಿಸ್ಟಮ್ ಅನ್ನು ಜಾರಿಗೊಳಿಸುತ್ತದೆ? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎನ್ವೈರ್ನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಪವರ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಟೂರಿಸಂ. The right answer is option A, Ministry of Environment, Forest and Climate Change. Ministry of Environment, Forest and Climate Change provided financial assistance to the states or union territories under National Wetland Conservation Program and National Lake Conservation Plan. NWCP and NLCP have been merged into a centrally sponsored scheme, that is National Plan for Conservation of Aquatic Ecosystem. Question number 16. New India Literacy Program will be implemented as which type of scheme? ನವಭಾರತ ಸಾಕ್ಷರತಾ ಕಾರ್ಯಕ್ರಮವನ್ನು ಯಾವ ರೀತಿಯ ಯೋಜನೆಯಾಗಿ ಜಾರಿಗೊಳಿಸಲಾಯಿತು? ಆಪ್ಷನ್ ಎ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಆಪ್ಷನ್ ಬಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಆಪ್ಷನ್ ಸಿ ಕೋರ್ ಸ್ಕೀಮ್, ಆಪ್ಷನ್ ಡಿ ಕೋರ್ ಆಫ್ ದ ಕೋರ್ ಸ್ಕೀಮ್. The right answer is option B, centrally sponsored scheme. So New India Literacy Program, it is a centrally sponsored scheme launched by the Indian government. It will be implemented over 5 years from 2022-23 to 26-27.
Question number 17. The Foundational Literacy and Numeracy Assessment Test is organized under which program? ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಫೌಂಡೇಶನಲ್ ಲಿಟ್ರಸಿ ಮತ್ತು ಸಂಖ್ಯಾಶಾಸ್ತ್ರದ ಮೌಲ್ಯಮಾಪನ ಪರೀಕ್ಷೆಯನ್ನು ಆಯೋಜಿಸಲಾಗಿದೆ? ಆಪ್ಷನ್ ಎ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್, ಆಪ್ಷನ್ ಸಿ ಸ್ಕೀಮ್ ಆಫ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಡಿ ನ್ಯಾಷನಲ್ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಸ್ಕೀಮ್. The right answer is option B, New India Literacy Program. The first Foundational Literacy and Numeracy Assessment Test is organized under Nava Bharat Saksharata Karyakram, that is New India Literacy Program. The test was held across 10 states and union territories in the country to assess basic reading, writing, numeracy skills of the neo-literates. Question number 18. What is the theme of National Safety Day 2023? ರಾಷ್ಟ್ರೀಯ ಸುರಕ್ಷತಾ ದಿನ 2023ರ ಥೀಮ್ ಏನು? ಆಪ್ಷನ್ ಎ ಅವರ್ ಏಮ್ ಜೀರೋ ಹಾರ್ಮ್, ಆಪ್ಷನ್ ಬಿ ಅವರ್ ಏಮ್ ಜೀರೋ ಆಕ್ಸಿಡೆಂಟ್, ಆಪ್ಷನ್ ಸಿ ಹೆಲ್ತ್ ಆ್ಯಂಡ್ ಸೇಫ್ಟಿ, ಆಪ್ಷನ್ ಡಿ ಎಲಿಮಿನೇಷನ್ ಆಫ್ ಆಕ್ಯುಪೇಷನಲ್ ಹಜಾರ್ಡ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಅವರ್ ಏಮ್ ಜೀರೋ ಹಾರ್ಮ್. The National Safety Day, it is celebrated on March 4 across India. It aims to raise awareness about the importance of health and safety at workplaces and create a culture of safety among the general public. The National Safety Day the establishment of National Safety Council of India 1966. Then it was observed for the first time in 1972. The theme for National Safety Day 2023 was Our Aim Zero Harm. Question number 19. When is the World Meteorological Day is observed? ವಿಶ್ವ ಹವಾಮಾನ ದಿನವನ್ನು ಯಾವಾಗ ಆಚರಿಸಲಾಗ್ತದೆ? ಮಾರ್ಚ್ 21, ಮಾರ್ಚ್ 23, ಮಾರ್ಚ್ 25, ಮಾರ್ಚ್ 27. The right answer is option B, March 23. World Meteorological Day, it is observed on March 23. It marks the day when the convention establishing the World Meteorological Organization came into force in 1950. The theme of the World Meteorological Day 2023 is the future of weather, climate and water across generations. Question number 20. Which institution released the Technology and Innovation Report 2023? ಯಾವ ಸಂಸ್ಥೆಯು ತಂತ್ರಜ್ಞಾನ ಮತ್ತು ನಾವೀನ್ಯತೆ ವರದಿ 2023 ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ ಯುನೆಸ್ಕೋ, ಆಪ್ಷನ್ ಸಿ UNCTAD, ಆಪ್ಷನ್ ಡಿ ವರ್ಲ್ಡ್ ಎಕನಾಮಿಕ್ ಫೋರಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ UNCTAD. So, the Technology and Innovation Report 2023 was recently released by the United Nations Conference on Trade and Development. Yes, I wish all the best to all. Thank you.